ಇನ್ನು ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಆದ ನಂತರ ಅವರ ಬೆನ್ನಿಗೆ ನಿಂತಿತ್ತು ಅಥವಾ ಅವರ ಬೆಂಬಲಕ್ಕೆ ನಿಂತಿದ್ದು ಜಯ ಮೃತ್ಯುಂಜಯ ಶ್ರೀಗಳು. ಈಗ ಅದಕ್ಕೆ ಕೆಲವೊಂದಿಷ್ಟು ಅಸಮಾಧಾನಗಳು ಹೊರಹಾಕ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯ ಮತ್ತು ನಾಯಕರ ಮಧ್ಯೆ ತಿಕ್ಕಾಟ ಶುರುವಾಗಿದೆ. ನೆನೆ ಹುಬ್ಳಿಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಬರೀ ಗೊಂದಲಗಳೇ ಕಾಣಸಿಕ್ತು ನಮಗೆ. ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಸಮುದಾಯದಲ್ಲೇ ಕೆಲವೊಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಗಳ ವಿರುದ್ಧ ಪಂಚಮಸಾಲಿ ಸಮಾಜದ ಕೆಲವರು ಸಿಡಿದೇಳ್ತಾ ಇದ್ದಾರೆ. ಇಲ್ಲ, ನೀವು ವ್ಯಕ್ತಿಯ ಪರ ನಿಂತಿದ್ದು ತಪ್ಪು ಅಂತ. ಪ್ರಮುಖವಾಗಿ ಶಾಸಕ ವಿಜಯಾನಂದ ಕಾಶಪ್ಪನವರ ಇವರ ನೇತೃತ್ವದಲ್ಲಿ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು. 1 ವಾರದ ಒಳಗೆ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಿ, ಇಲ್ಲ ಅಂತಂದ್ರೆ ಕಾವಿ ಬೀಳ್ಬೇಕಾಗುತ್ತೆ. ಸ್ವಾಮೀಜಿ ಅವರಿಗೆ ಈಗಾಗಲೇ ಕಾವಿ ಬೇಡ ಆಗ್ಬಿಟ್ಟಿದೆ. ಅವರು ರಾಜಕೀಯದಲ್ಲಿ ಒಲವನ್ನ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಭಿನ್ನರಾಗ. ಸಮಾಜ ಅಂತಂದ್ಮೇಲೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಕೂತ್ಕೊಂಡು ಚರ್ಚೆ ಮಾಡಿ ಒಂದಾಗೋಗೋಣ ಅಂತ ನಿರಾಣಿ ಅವರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಈ ಒಂದು ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿ ಭಿನ್ನ ಮಾತುಗಳು, ಗೊಂದಲಗಳು ಸೃಷ್ಟಿಯಾದವು. ಆಮೇಲೆ ನೋಡಿ, ತುರ್ತು ಸಭೆ ಕರೆದ್ರೂ ಕೂಡ ನಾಯಕರ ನಡುವೆ ಒಮ್ಮತ ಮೂಡ್ತಾ ಇಲ್ಲ. ಜೊತೆಗೆ ಕಾಶಪ್ಪನವರ ಒಂದು ವಾರ್ನಿಂಗ್ ಬೇರೆ ಕೊಡ್ತಾ ಇದ್ದಾರೆ. ಸುಮ್ಮನೆ ಆಗಬೇಕು, ನೀವು ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳಬೇಕು ಅಂತ. ವಿಜಯಾನಂದ ಕಾಶಪ್ಪನವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಸ್ವಾಮೀಜಿ ಮತ್ತು ಬಸವನಗೌಡ ಪಾಟೀಲ್ ವಿರುದ್ಧ ಪಂಚಮಸಾಲಿ ಪೀಠದ ಸಮಾಜದವರು ಈಗ ಸಿಡಿದಿದ್ದಾರೆ. ಯಾವ ವಿಚಾರಕ್ಕಾಗಿ ಸಿಡಿದಿದ್ದಾರೆ, ಏನು ವಿಚಾರ, ಇವೆಲ್ಲ ವಿಚಾರಗಳ ಕುರಿತಂತೆ ನಮ್ಮೊಂದಿಗೆ ಮಾತನಾಡಲು ಸ್ವತಃ ಪಂಚಮಸಾಲಿ ಸಮಾಜ ಮುಖಂಡರಾಗಿರುವಂತಹ ಕಾಶಪ್ಪನವರು, ಶಾಸಕರಾಗಿರುವಂತಹ ಕಾಶಪ್ಪನವರು ಇದ್ದಾರೆ. ಸರ್, ಈಗ ಪ್ರಮುಖವಾಗಿ ಯಾವ ವಿಚಾರಕ್ಕಾಗಿ ಈ ಒಂದು ಅಸಮಾಧಾನ ಸ್ಫೋಟ ಆಗಿತ್ತಂತ ನೋಡಿ, ಒಬ್ಬ ಧರ್ಮ ಗುರುಗಳಾದಂಥವ್ರು, ಸಮಾಜದ ಗುರುಗಳಂತವರು ವೈಯಕ್ತಿಕ ಒಬ್ಬ ವ್ಯಕ್ತಿನ ಬೆನ್ನತ್ತಿ ಒಂದು ಪಕ್ಷದ ನಿಲುವಿಗೆ ಇವರು ಕೈ ಹಾಕ್ತಾರಂತಂದ್ರೆ ಇದು ಸಮಾಜ ಸಹಿಸೋದಿಲ್ಲ. ಸಮುದಾಯ ಅನ್ನೋದು ಬಹಳ ದೊಡ್ಡದು. ಸಮುದಾಯ ಈ ಗುರುಗಳನ್ನ ಮಾಡಿದೆ. ಇವತ್ತು ಗುರುಗಳು ಏನು ಸಮುದಾಯ ಮಾಡಿಲ್ಲ, ಅದನ್ನು ಅರ್ಥಿಸ್ಕೋಬೇಕಲ್ಲ. ಇಲ್ಲಿ ಒಂದು ಧರ್ಮದರ್ಶಿಯಾಗಿ ಇವತ್ತು ಅಖಿಲ ಭಾರತ ಏನು ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ನಡಿಯಲ್ಲಿ ಅವರು ಕೂಡ ಇದ್ದಾರೆ. ಅಲ್ಲಿ ಕೆಲವಷ್ಟು ಬಾಯ್ದಾಗಳು ನಿಯಮಗಳಿದಾವೆ, ಕಾನೂನುಗಳ ಚೌಕಟ್ಟುಗಳಿದಾವೆ. ಆ ಚೌಕಟ್ಟಿನಲ್ಲಿ ನಡಿಬೇಕು ವಿನಃ ಇವ್ರದೇ ಆದ ವೈಯಕ್ತಿಕ ವಿಚಾರದಲ್ಲಿ ನಡೆದ್ರೆ ಈ ಧರ್ಮದ ಇದರಲ್ಲಿ ಅವಕಾಶ ಇಲ್ಲ ಅವರಿಗೆ. ಅದನ್ನೇ ನಾವು ತಿಳಿಸಕ್ಕೆ ಬಯಸ್ತಾ ಇದ್ದೀವಿ. ಅವರು ಈಗಾಗಲೇ ಸರಿಯಾಗಿ ನಡೆದ್ರೆ ಭಾಳ ಒಳ್ಳೆಯದು, ಇಲ್ಲಾಂದ್ರೆ ಹಂತವಾಗಿ ಎಲ್ಲವೂ ಕೂಡ ಹೊರಗೆ ಬರ್ತಾವೆ. ಸರಿ, ನೀವು ಕೂಡ ಇದರಲ್ಲಿ ಸಮಾಜದಲ್ಲಿದ್ದೀರಿ, ನೀವು ಕೂಡ ಸಮಾಜ ಕಟ್ಟುನಿಟ್ಟು ನಡೀತೀರಿ. ಯಾಕೆ ಇವರು ಪದೇ ಪದೇ ಈ ರೀತಿಯಾದಂಥ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ? ಅದೇ ಸಂಘ ದೋಷ, ಸವಾಸ ದೋಷ ಅಂತ ಹಿರಿಯರು ಹೇಳ್ತಾರಲ್ಲ, ಅದು ಒಳ್ಳೆಯವ್ರ ಸಂಘ ಮಾಡಿದ್ರೆ ಒಳ್ಳೆಯದನ್ನು ಕಲಿತಿದ್ರು. ಇಷ್ಟು ದಿವಸ ಒಳ್ಳೆಯ ಸಂಘ ಮಾಡಿದ್ರು ಅವ್ರ ಗುರುಗಳು, ಆದರೆ ಕೆಟ್ಟವ್ರ ಸಂಘ ಮಾಡಿಬಿಟ್ರಿ ಇತ್ತೀಚೆಗೆ. ಯಾಕಂದ್ರೆ ಒಬ್ಬ ಪಕ್ಷದ ಇಂಥರನ್ನ ಉಚ್ಚಾಟ ಆದಂಥವ್ನು, ಅವನು ಸ್ವಯಂ ಘೋಷಿತ ನಾಯಕ, ಸ್ವಯಂ ಮುಖ್ಯಮಂತ್ರಿ, 28ಕ್ಕೆ ಇವನ ಮುಖ್ಯಮಂತ್ರಿ, ತಾನೇ ಘೋಷಣೆ ಮಾಡ್ಕೊತಾನ. ಒಬ್ಬರ ಸಮಾಜದವ್ರು ಘೋಷಣೆ ಮಾಡಂತ ಹೇಳ್ರಿ, ಯಾರೂ ಘೋಷಣೆ ಮಾಡೋದಿಲ್ಲ. ಯಾರು ಇವನು ವೈಯಕ್ತಿಕವಾಗಿ ಇವರು ಅವನು ಬೆಂಬಲಿಸ್ಕೊಂಡು ಹೊರಟಿದ್ದಾರೆ. ಇವ್ರಿಗೂ ಬಹುತೇಕ ಕಾವಿ ಬೇಸರ ಆಗಿಬಿಟ್ಟದೆ ಪಾಪ ಅವರಿಗೆ. ಎಲ್ಲೋ ಯತ್ನಾಳನ ಜೊತೆ ಸೇರ್ಕೊಂಡು ಖಾದಿ ಹಾಕ್ಕೊಂಡು ಅಡ್ಡಾಡಬೇಕು ಅಂತ ಒಂದು ಮನಸ್ಸು ಬಂದಿದೆ ಅಂತ ಕಾಣುತ್ತೆ. ಅದಕ್ಕೆ ಪಾಪ ಅದನ್ನೇ ಮಾಡಲಿ, ಅವರು ಕಾವಿ ಹಾಕ್ಕೊಂಡು ಹೋಗ್ಲಿ, ಖಾದಿ ಹಾಕ್ಕೊಂಡು. ಈ ಹಿಂದೆ ಕೂಡ ಹೋರಾಟದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾದಂಥ ವಿಚಾರವನ್ನು ಸ್ಫೋಟ ಮಾಡಿದ್ರಿ. ಏನು ಸರ್ ಇದು ಪ್ರಮುಖವಾಗಿ? ಯಾವುದು? ಈ ಒಂದು ಮೀಸಲಾತಿ ವಿಚಾರದಲ್ಲಿ ಯಾವುದೋ ಡೀಲ್ ಆಗಿದೆ ಅಂತೇಳಿ. ಅದೇ ಆಗಿದೆ. ಆದ ಕಾರಣನೇ ಇವರು 2D 2C ಅನ್ನು ಒಪ್ಕೊಂಡಿದ್ದು ನನಗೆ ಗೊತ್ತೈತಿ. ಅದು ಸಂದರ್ಭ ಸಮಾಜದ ಮುಂದೆ ಇಡ್ತೀನಿ, ಅದನ್ನು ಚರ್ಚೆ ಮಾಡ್ತೀವಿ. ಮುಂದೆ ಅದಕ್ಕೆ ಏನು ಸಮಾಜ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಿರ್ಣಯ ಮಾಡ್ತಾರೋ ಆ ನಿರ್ಣಯ ತಕ್ಕ ನಾವು ನಡೀತೀವಿ. ಇದಿಷ್ಟು ಕಾಶಪ್ಪನವರವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಳಿ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಕಾಶಪ್ಪನವರ ಜೊತೆ ಮಾತನಾಡಿದ್ರಿ, ಮತ್ತೊಂದು ಕಡೆ ನಿರಾಣಿ ಅವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ರು. ಸೊ ನೋಡ್ತಾ ಇದ್ರೆ ವೇದಿಕೆ ಮೇಲೆ ಭಿನ್ನಾಭಿಪ್ರಾಯ, ಅಸಮಾಧಾನಗಳು ಹೊಗೆ ಆಡ್ತಾನೆ ಇದೆ ಇನ್ನೂ ಕೂಡ. ಶರತ್, ಪ್ರಮುಖವಾಗಿ ಈ ಒಂದು ಪಂಚಮಸಾಲಿ ಹೋರಾಟ ವಿಚಾರದಲ್ಲಿ ಈ ಮುಂಚೂಣಿಯಲ್ಲಿರುವಂತಹ ಬಸವನಗೌಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಆ ಒಂದು ಬಸವನಗೌಡ ಯತ್ನಾಳ್ ಅವರ ಪರವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾತನಾಡಿದ್ದು ಮತ್ತು ಬ್ಯಾಟಿಂಗ್ ಮಾಡುತ್ತಿರುವಂತಹ ವಿಚಾರ ಕುರಿತಂತೆ ಪಂಚಮಸಾಲಿ ಸಮಾಜದವರು ಸಹಿತ ಸಿಡಿದೆದ್ದಿದ್ದಾರೆ.
ಬಸವನಗೌಡ ಯತ್ನಾಳ್ ಪಾಟೀಲ್ ಬಿಜೆಪಿ ಅವರಾಗಿದ್ದು ಯಾವುದೇ ಒಂದು ಪಕ್ಷದ ಪರವಾದಂತಹ ಯತ್ನಾಳ್ ಅವರ ಪರವಾಗಿ ನೀವು ಒಂದು ಸಮಾಜದ ಧರ್ಮಗುರುವಾಗಿರುವಂತಹ ನೀವು ಮಾತನಾಡುವುದು ಸರಿಯಲ್ಲ ಎಂಬ ಒಂದು ಎಚ್ಚರಿಕೆ ನೀಡಿದರೂ ಕೂಡ ಅದೇ ರೀತಿಯಾದಂತಹ ಒಂದು ವರ್ತನೆಯನ್ನು ಮುಂದುವರಿಸಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ಈಗ ಪಂಚಮಸಾಲಿ ಸಮಾಜದವರು ತುರ್ತಾವಂತಹ ಸಭೆಯನ್ನು 2-3 ಸಭೆಯನ್ನು ಕರೆದು ಎಚ್ಚರಿಕೆ ಕೊಟ್ಟ ನಂತರವೂ ಸಹಿತ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳು ಕಂಡು ಬಂದಿದ್ದು ಈ ಸಭೆಯ ಮೂಲಕ ಕಂಡು ಬಂದಿತ್ತು. ಒಂದು ಕಡೆ ಈಗಾಗಲೇ ಈ ಒಂದು ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ಒಂದು ವಾರದ ಒಳಗಾಗಿ ಈ ಒಂದು ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ನಿನ್ನೆ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು. ಈ ಒಂದು ವಿಚಾರ ಕುರಿತಂತೆ ಕೂಡ ಕಾಶಪ್ಪನವರು ಮಾಹಿತಿಯನ್ನು ನೀಡಿದರು. ಈ ಒಂದು ಕಾಶಪ್ಪನವರ ಸುದ್ದಿಗೋಷ್ಠಿಯ ನಂತರ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಭಿನ್ನವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರ ಪಂಚಮಸಾಲಿ ಸಮಾಜದ ಇಬ್ಬರ ನಾಯಕರ ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದೇ ಒಂದು ಸಮಾಜದಲ್ಲಿ ಬೇರೆ ಅಂತ ಒಂದು ಅಭಿಪ್ರಾಯಗಳು ಕಂಡು ಬರ್ತಾ ಇದ್ದು ನಿಜಕ್ಕೂ ಕೂಡ ಕಂಡು ಬಂದಿತ್ತು. ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದರೆ ಇದೇ ಪಂಚಮಸಾಲಿ ಸಮಾಜದಲ್ಲಿ ಅದು ಒಂದೇ ಅಭಿಪ್ರಾಯ ಇಲ್ಲ, ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇದೆ ಎಂಬುದು ಸಮಾಜದ ಮುಖಂಡರನ್ನು ಕೂಡ ಮಾತನಾಡುವಂತ ಪರಿಸ್ಥಿತಿ ಕಂಡುಬಿತ್ತು. ಹೀಗಾಗಿ ಒಂದು ವಾರದ ಒಳಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಒಂದ್ ಕಡೆ ನೋಡಬೇಕಾಗಿದೆ, ಇನ್ನೊಂದು ಕಡೆ ತೇಪೆ ಹಚ್ಚುವ ಕೆಲಸ ಮುರುಗೇಶ್ ನಿರಾಣಿ ಅವರು ಮಾಡಿದ್ದು ಕಂಡು ಬಂದಿತ್ತು. ಹೀಗಾಗಿ ಸಮಾಜದವರು ಸಹಿತ ಗೊಂದಲದಲ್ಲಿ ಇದ್ದಾರೆ ಎಂಬುದು ಈ ಒಂದು ಸಭೆಯ ಮೂಲಕ ಕಂಡು ಬಂದಿತ್ತು. ಶರತ್ ರವಿಕುಮಾರ್, ಡೀಟೇಲ್ಸ್ಗಾಗಿ